ನಮಸ್ತೆ ಗೆಳೆಯರೆ. ಇಂದು ಈ ಲೈವ್ಗೆ ಮುಖ್ಯ ಕಾರಣ, ತುಂಬ ದಿವಸಗಳಿಂದ ತುಂಬ ಆಲೋಚನಾ ಮಗ್ನನಾಗಿದ್ದ ಅಹೋರಾತ್ರನಿಗೆ ಈ ಒಬ್ಬಂಟಿ ಹೋರಾಟದಿಂದ ಎಷ್ಟು ಮಾತ್ರ ಬದಲಾಯಿಸ್ಬೋದು ಎನ್ನುವ ಆಲೋಚನೆಯಲ್ಲಿ, ಇನ್ನೇನು ಮಾಡಿದ್ರೆ ಕರ್ನಾಟಕದಲ್ಲಿ ಏಳಿಗೆ ಆಗ್ಬೋದು, ಭ್ರಷ್ಟ ಮೂಲ ನಿವಾರಣೆ ಆಗ್ಬೋದು, ಭ್ರಷ್ಟಾಚಾರ ದೂರ ಆಗ್ಬೋದು, ಲಂಚಾವತಾರ ದೂರ ಆಗ್ಬೋದು, ನ್ಯಾಯ ಧರ್ಮ ಸತ್ಯ ನಿಲ್ಲಬಹುದು ಅಂತ ತುಂಬ ಆಲೋಚನಾ ಮಗ್ನನಾಗಿ ಯೋಚನೆಗೆ ಬಿದ್ದಿದ್ದ. ಅನೇಕರನ್ನ ಮಾತಾಡ್ದ. ಸಾಮಾನ್ಯ ಪ್ಯೂನಿಂದ ಹಿಡಿದು IAS ಆಫೀಸರ್ಸ್ವರೆಗೂ ಮಾತಾಡ್ದ. ಅಡಿಯಿಂದ ಕಿತ್ತಡಿಯಾಗಿ ತಿರುಗಿ ಅಲೆದು ಯೋಚನೆ ಮಾಡ್ದ. ಒಬ್ಬಂಟಿಯಾಗಿ ಒಂದೇ ಕಡೆ ಕೂತ್ಕೊಂಡು ಧ್ಯಾನ ಮಗ್ನನಾದ. ಹೀಗಿರುವಾಗ ಕಂಡುಕೊಂಡ ಕೆಲವು ಸತ್ಯಗಳನ್ನು ನಿಮ್ಮ ಮುಂದೆ ಇಡಬೇಕಾಗಿ ಬಂತು. ಇದು ಮ್ಯಾನೇಜ್ಮೆಂಟಲ್ಲಿ MBA ಕಲಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಇದು ಅಹೋರಾತ್ರನ ಅಧ್ಯಯನ. ಕೆಲವು ಹೋಟೆಲ್ಸ್ಗೆ ಹೋಗ್ತಾ ಇದ್ದಾಗ ಒಂದು ಸಕ್ಸಸ್ಫುಲ್ ಹೋಟೆಲ್ಗೆ ಹೋದೆ. ಎಷ್ಟು ಸಕ್ಸಸ್ಫುಲ್ ಅಂದರೆ ತುಂಬ ತುಂಬ ಜನಸಂದಣಿಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಾಪಾರ, ಏನು ಎಲ್ಲ ಅದಷ್ಟು ಕದೆ ಮ್ಯಾನೇಜ್ ಆಗ್ತದೆ. ಯಾರಿದ್ರು ಓನರು ಅಂತ ಹುಡುಕಾಡಿದೆ. ಕ್ಯಾಶಲ್ಲಿ ಕೂತಿದ್ದಾರೆ ಅಂದರು. ಅಲ್ಲೊಬ್ಬ ಮುದುಕಪ್ಪ ಕ್ಯಾಶಲ್ಲಿ ಕೂತಿದ್ರು. ಅವ್ರ ಹತ್ರ ಹೋಗ್ಬಿಟ್ಟು, ವಾಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಅಂತ ಕೇಳಿದೆ. ನಮ್ಮ ಕನ್ನಡಿಗ ಅಲ್ಲ ಅವರು. ಕನ್ನಡಿಗರೇ, ಆದರೆ ಹೊರನಾಡು ಕನ್ನಡಿಗರಾಗಿ ಸ್ವಲ್ಪ ಭಾಷೆ ಅಷ್ಟು ಚೆನ್ನಾಗಿ ಗೊತ್ತಿರಲಿಲ್ಲ. ಅದಕ್ಕೆ ಆತ ಮಾತಾಡಲಿಲ್ಲ. ಬಿಲ್ ತಗೊಳ್ಳೋದು, ಬಿಲ್ ಕೊಡೋದು ಇದೆ. ಇನ್ನೊಂದು ಸಲ ಕೇಳಿದೆ, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಸರ್ ಅಂತ. ಸ್ವಲ್ಪ ಗೌರವ ಕೊಟ್ಟು ಮಾತಾಡೋಣ ಅಂತ ಅನ್ನಿಸ್ತು. ಹಿ ಡಿಂಟ್ ಟಾಕ್ಡ್. ಇನ್ನೂ ಸ್ವಲ್ಪ ಹೊತ್ತು ಆದಮೇಲೆ, ಏನು ನಿಮ್ಮ ಸಕ್ಸಸ್ಗೆ ಕಾರಣ, ಇಷ್ಟು ಚೆನ್ನಾಗಿ ಹೋಟ್ಲ್ ನಡೆಯೋದಕ್ಕೆ ಅಂತ ಹೇಳಿದೆ. ಮಾತಾಡಲಿಲ್ಲ. ಅಲ್ಲೋಗಿ ಸೈಡಿಗೆ ಕೂತ್ಕೊಂಡ್ಬಿಟ್ಟೆ ಒಂದು ಟೇಬಲ್ ಮೇಲೆ. ಯೂಶ್ವಲಿ ಅವ್ರ ಹತ್ರ ಮೇಲ್ ಬಿದ್ದು ಮಾತಾಡ್ತಾನೆ. ಕೆಲವ್ರಿಗೆ ಇಷ್ಟ ಆಗಲ್ಲ ಏನು ಹಿಂಗೆ ಮಾತಾಡ್ತಾರೆ ಅಂತ. ಮತ್ತು ಆತ ಸ್ವಲ್ಪ ಹೊತ್ತಾದಮೇಲೆ ಎದ್ದ, ಹಿಂದ್ಗಡೆ ಕೈ ಕಟ್ಕೊಂಡ, ಹೋಟ್ಲೆಲ್ಲ ತಿರುಗಾಡಿಕೊಂಡು ಬಂದ. ಯಾರ ಹತ್ರ ಮಾತಾಡ್ತಾನ ಅಂತ ನೋಡಿದೆ. ಮಾತು ಬರಲ್ವಾ ಅಂತ ನೋಡಿದೆ. ಬರುತ್ತೆ, ಆದರೂ ಮಾತಾಡಲಿಲ್ಲ. ಯಾರ ಹತ್ರನೂ ಮಾತಾಡಲಿಲ್ಲ. ಸುಮ್ಮನೆ ವಿಟ್ನೆಸ್ ಮಾಡೋದು. ಆ ಟೇಬಲಲ್ಲಿ ಏನಿದೆ, ಈ ಟೇಬಲ್ ಹೆಂಗೆ ಸಾಫ್ ಮಾಡ್ತಾ ಇದ್ದಾರೆ. ಒಬ್ಬರಿಗೂ ಸ್ಪಂದಿಸ್ತಾನೂ ಇರಲಿಲ್ಲ. ಯಾವ ಟೇಬಲ್ ಕ್ಲೀನ್ ಆಗಿದೆ, ಯಾವ ಟೇಬಲ್ ಕ್ಲೀನ್ ಆಗಿಲ್ಲ, ಎಲ್ಲಿ ವೇಟಿಂಗ್ ಮಾಡ್ತಾ ಇದ್ದಾರೆ. ಇದನ್ನೇ ನಾನು ತುಂಬ ಡೀಪಾಗಿ ಅಧ್ಯಯನ ಮಾಡ್ತಿದ್ದೆ. ಒಬ್ಬ ಮಾಲೀಕ ಹೇಗೆ ನಡ್ಕೋತಾನೆ. ಒಬ್ಬರು ಹೆಸರಿಟ್ಟು ಕಳೀಲಿಲ್ಲ, ಕೂಗಲಿಲ್ಲ, ಏನೂ ಮಾಡಲಿಲ್ಲ. ಸುಮ್ಮನೆ ನೋಡ್ತಾ ಇದ್ದ. ಪ್ರತಿ ಟೇಬಲ್ಲು ನೋಡ್ದ. ಸುಮಾರು ಒಂದು 160 ಟೇಬಲ್ ಇರ್ಬೋದು. ಪ್ರತಿ ಟೇಬಲ್ಲು ಫಿಲ್ ಆಗಿದೆ. ವೇಟಿಂಗ್ ಹಾಲ್ ಇದೆ. ಅಲ್ಲೆಲ್ಲ ನೋಡ್ದ. ಕಿಚನ್ಗೆ ಹೋದ. ನಾನು ಫಾಲೋ ಮಾಡಿದೆ. ಕಿಚನ್ನು ನೋಡ್ದ. ಎಲ್ಲ ನೋಡಿಕೊಂಡು ಆತ ಮತ್ತೆ ಮರಳಿ ಬಂದು ಕ್ಯಾಶಲ್ಲಿ ಕೂತ್ಕೊಂಡ. ಇದೊಂದು ವಿಶೇಷವಾದ ಬಿಹೇವಿಯರ್ ಆಗಿತ್ತು. ಅದಕ್ಕೆ ಆ ಹೋಟ್ಲಲ್ಲಿ ಏನು ಅನ್ಯಾಯ ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ. ಜನ ತುಂಬ ಇಷ್ಟ ಅಲ್ಲಿಗೆ ಹೋಗೋದು. ತಿಂಡಿ ತಿನ್ನೋಕ್ಕೆ ಅನೇಕರು ಮನೇಲಿ ತಿಂತಿರಲಿಲ್ಲ, ಅಲ್ಲಿ ಬಂದು ತಿಂತಾಯಿದ್ರು. ಅಲ್ಲಿ ಇನ್ನೊಬ್ಬರು ಪರಿಚಯದವ್ರು ಸಿಕ್ಕಿದ್ರು. ಏನಿಲ್ಲಿ ಅಂತ ಹೇಳಿದೆ. ಇಲ್ಲ ಸರ್, ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಇಲ್ಲೇ ಮಾಡೋದು. ಅದು ಸುಮಾರು 82 ವರ್ಷದ ವ್ಯಕ್ತಿ, ರಾವ್ ಅಂತ. ನಾನು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು. ದಿನ ಬೆಳಗ್ಗೆ ಇಲ್ಲಿ ಬರ್ತೀನಿ, ಇಲ್ಲಿಂದ ಹೋಗ್ತೀನಿ. ಏನು ವಿಶೇಷ ಅಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ, ಸರ್ವಿಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು.
ಇದು ತುಂಬ ದಿನಗಳಿಂದ ತಲೆಯಲ್ಲಿ ಕುಂತಿತ್ತು. ಏನಿದ್ರ ರಹಸ್ಯ, ಏನು ಈ ಸಕ್ಸಸ್ಗೆ ರಹಸ್ಯ? ಮಾತಿಲ್ಲ, ಜಗಳ ಇಲ್ಲ, ಮೌನ ಅಷ್ಟೇ ಓನರ್ದು. ಇದು ಅಹೋರಾತ್ರನಿಗೆ ಹೊಳೆದ ಒಂದು ಸತ್ಯ. ನಿಮಗೆ ಹೇಳ್ತಾ ಇದ್ದೀನಿ, ನಮ್ಮ ಕರ್ನಾಟಕದ ಯುವಕರು ಮನಸ್ಸು ಮಾಡಿದ್ರೆ, ಯುವಕರಿಂದ ಹಿಡಿದು ಎಲ್ಲರೂ, ವೃದ್ಧರು ಎಲ್ಲರೂ ಕರ್ನಾಟಕನ ಸೆಕೆಂಡ್ಸಲ್ಲಿ ಇಂಪ್ರೂವ್ ಮಾಡ್ಬೋದು. ಹೇಗೆ ಅನ್ನೋದು ಒಂದು ಪ್ರಶ್ನೆ. ಏನು ಅಂದರೆ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರವನ್ನು ಪ್ರಜಾಪ್ರಭುತ್ವ ಎಂದು ಕರೆಯುತ್ತಾರೆ. ಅಂದರೆ ಪ್ರಜಾಪ್ರಭುತ್ವಕ್ಕೆ ಓನರ್ ಯಾರು? ಪ್ರಜೆಗಳು, ಅಂದರೆ ನಾವು. ಹಾಗಾದರೆ ಗೌರ್ಮೆಂಟ್ದು ಏನೇನು ಡಿಪಾರ್ಟ್ಮೆಂಟ್ ಇದೆಯೋ ಅದೆಲ್ಲದಕ್ಕೂ ಮಾಲೀಕರು ನಾವು. ಎಂಥ ಚೆನ್ನಾಗಿದೆಯಲ್ಲ, ಎಂಥ ಆಶ್ಚರ್ಯ ಅಲ್ಲ ಇದು? ಹಾಗಾದರೆ ನಾವು ಮಾಲೀಕತ್ವ ನಿಭಾಯಿಸ್ತಾ ಇದ್ದೀವ? ನಿಭಾಯಿಸಬೇಕು. ನಾವು ಮಾಲೀಕರು ಅಂತ ಗೊತ್ತಾಗಬೇಕು ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ. ಅದಕ್ಕೆ ಎಲ್ಲ ಯುವಕರು 18ರ ಒಳಗಿರಲಿ, 18ರ ಮೇಲಿರಲಿ, ಇನ್ನು ಮುಂದೆ ಪ್ರತಿಯೊಂದು ಸರ್ಕಾರಿ ಡಿಪಾರ್ಟ್ಮೆಂಟ್ಗೆ ದಿನ ಹೋಗಿ ಅಂತ ಹೇಳಲ್ಲ, ತಿಂಗಳಿಗೊಂದು ಗಂಟೆ, 15 ದಿವಸಕ್ಕೊಂದು ಗಂಟೆ, ಟೈಮ್ ಇರೋರು ವಾರಕ್ಕೊಂದು ಗಂಟೆ ಮಾತ್ರ ಸ್ಪೆಂಡ್ ಮಾಡೋಣ. ಏನು ಮಾಡೋಣ? ನಿಮಗೆ ಹತ್ತಿರದ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೂತ್ಕೊಳ್ಳಿ. ನೀವು ಬಿಗಿನಿಂಗಲ್ಲಿ ಅವರು ನಿಮಗೆ ಅವಮಾನ ಮಾಡ್ಬೋದು. ಎದ್ದಾಗ ಏನೋ ಕೆಲಸ ನಿಮಗೆ ಅಂತ ಹೇಳ್ಬೋದು, ಅವಮಾನ ಮಾಡ್ಬೋದು, ಅಮ್ಮ ಅಕ್ಕನೂ ಬೈಬೋದು. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ತಗೊಳ್ಳಿ. ಮೊದಲನೇದಾಗಿ, ಪ್ರತಿ ಪೊಲೀಸ್ ಸ್ಟೇಷನಲ್ಲೂ CCTV ಇರುತ್ತೆ. ನಿಮ್ಮ ಜೊತೆ ಅಸಭ್ಯ ವರ್ತನೆ ಮಾಡಿದ್ರೆ ಅಲ್ಲಿ ರೆಕಾರ್ಡ್ ಆಗುತ್ತೆ, ಸೆಂಟ್ರಲೈಸ್ಡ್ ಸ್ಟೇಷನಲ್ಲಿ. ನೀವು ಇಮ್ಮಿಡಿಯೇಟ್ಲಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಅದಲ್ಲದೆ ನೀವು ಅಲ್ಲಿ ಹೋದಾಗ ಏನೂ ಮಾತಾಡೋಂಗಿಲ್ಲ, ಅವ್ರಿಗೆ ಹೇಳಿ ಅಷ್ಟೇ, ನಾನು ವಿಟ್ನೆಸ್ ಮಾಡೋಕ್ಕೆ ಬಂದೀನಿ ಸರ್, ನಾನು ಓದ್ತಾ ಇದ್ದೀನಿ, ನಾನು ಅಧ್ಯಯನ ಮಾಡ್ತಾಯಿದ್ದೀನಿ. ನೀವು ವೃದ್ಧರಾದರೆ ನನಗೆ ಏನೋ ನೋಡಬೇಕು ಅನ್ನಿಸ್ತು, ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು 1 ಅವರ್ ಕೂತ್ಕೊಳ್ಳೋಣ. 1 ಅವರ್ ಜಾಸ್ತಿ ಬೇಡ, 100 ಕೇಸುಗಳು ಬರುತ್ತೆ. ಆ ಕೇಸುಗಳು ನಿಮಗೆ ಪಾಠ ಆಗುತ್ತೆ. ಎಲ್ಲರೂ ಅವ್ರ ಹತ್ರ ಈ ನಾಲೆಡ್ಜ್ ನಿನಗೆ ಎಲ್ಲಿಂದ ಬಂತು, ಈ ನಾಲೆಡ್ಜ್ ನಿನಗೆ ಎಲ್ಲಿಂದ ಬಂತು? ಆ್ಯಕ್ಚುಲಿ ನಾಲೆಡ್ಜೇ ಇಲ್ಲ ನನಗೆ. ಈ ಎಲ್ಲ ನಾಲೆಡ್ಜ್ ಅಹೋರಾತ್ರನಿಗೆ ಇದ್ದರೆ ಅದು ಬಂದಿದ್ದು ಕಣ್ಣಿನಿಂದಲ್ಲ, ಓದಿನಿಂದಲ್ಲ, ಕಾಲಿನಿಂದ ಬಂದದ್ದು, ಅಂದರೆ ತಿರುಗಾಟದಿಂದ ಬಂದದ್ದು. ಹೀಗೆ ನಾವು ಪೊಲೀಸ್ ಸ್ಟೇಷನ್ಗೆ, PWD ಆಫೀಸ್ಗೆ, ಅಗ್ರಿಕಲ್ಚರ್ ಆಫೀಸ್ಗೆ, ಮತ್ತು ಏನೇ ಬ್ಯಾಂಕ್ಗೆ ಓಪನ್ ಆಗಿ ಕೂತ್ಕೊಳ್ಳಿ. ಬಿಕಾಸ್ ದೇ ಆರ್ ಆಲ್ ಆನ್ಸರಬಲ್. ಏನೇನು ಥರ ವ್ಯಕ್ತಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ನೀವು ನೀವು ಬೋರ್ ಆದರೆ ಅಲ್ಲಿ ನೀವು ಕಡಿಮೆ ಕೂತ್ಕೊಳ್ಳಿ. ಪಾರ್ಲಿಮೆಂಟ್ ಹೌಸ್ಗೆ, ವಿಧಾನಸೌಧಕ್ಕೆ ಹೋಗಿ, ಅಲ್ಲಿ ಗ್ಯಾಲರೀಸ್ ಇದೆ, ನಿಮಗೆ ಅಂತ ಒಂದು ಗೌರವಾನ್ವಿತ ಜಾಗ ಇದೆ. ಅಲ್ಲಿ ಕೂತ್ಕೊಂಡು ವಿಟ್ನೆಸ್ ಮಾಡಿ, ಸೈಲೆಂಟ್ ವಿಟ್ನೆಸ್ಸರ್ ಆಗಿ. ಅಲ್ಲಿ ಲಂಚ ತಗೋತಾ ಇದ್ದೀರಾ, ಸುಮ್ಮನೆ ನೋಡ್ತಾ ಇರಿ ಅಷ್ಟೇ. ನಿಮ್ಮ ನೋಟವೇ ಅವರ ಪಾಲಿಗೆ ದೊಡ್ಡ ಕಾಟವಾಗುತ್ತೆ. ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಅವರು ಒಳ್ಳೆ ಕೇಸುಗಳಲ್ಲಿ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರೆ. ಅವ್ರು ಇಂಪ್ರೂವ್ ಮಾಡೋದ್ರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಸಿಗುತ್ತೆ. ಏನೇನು ಕೇಸುಗಳಿದೆ, ನಾವು ಇಂಥ ತಪ್ಪು ಯಾಕೆ ಮಾಡಬಾರ್ದು, ಇಂಥ ಕೇಸುಗಳು, ಎಂಥ ಆಶ್ಚರ್ಯ. ನೀವು ದಿನನಿತ್ಯ ಯುದ್ಧಕಾಲ ಶಸ್ತ್ರಾಭ್ಯಾಸ ಮಾಡಬಾರ್ದಂತೆ. ದಿನನಿತ್ಯ ಪೊಲೀಸ್ ಸ್ಟೇಷನ್ಗೆ ಹೋದರೆ ನಿಮ್ಮ ಸಂದರ್ಭ ಬಂದಾಗ ಪೊಲೀಸ್ ಸ್ಟೇಷನ್ ನಿಮಗೆ ಸುಲಭವಾಗುತ್ತೆ. ದಿನನಿತ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಯಾವಾಗಾದರೂ ವಾರಕ್ಕೊಂದು ಸಲ ಆದರೂ ಹೋಗಿ, ಅವರು ಚಿರಪರಿಚಿತರಾಗ್ತಾರೆ. ಬಾಪ ಕೂತ್ಕೊಪ್ಪ ಅಂತಾರೆ ಕಡೆಗೆ. ಬನ್ನಿ ಕೂತ್ಕೊಂಡು ನೋಡ್ರಿ, ಬನ್ನಿ ಅಧ್ಯಯನ ಮಾಡಿ ಅಂತಾರೆ. ಈ ಲೆವೆಲ್ಗೆ ಹೋಗುತ್ತೆ ನಿಮ್ಮ ಪ್ರೀತಿ, ಸ್ನೇಹ ಬೆಳೆಯುತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಸ್ನೇಹ ಬೆಳೆಯುತ್ತೆ. ಯಾವ ಟೈಮಲ್ಲಿ ನೀವು ಹೋಗ್ತಾ ಇದ್ರಿ? ನಿಮಗೆ ಫ್ರೀ ಇದ್ದಾಗ, ಬೋರ್ ಹೊಡೆದಾಗ, ನಿಮಗೆ ಕೆಲಸ ಇಲ್ಲದೇ ಇದ್ದಾಗ ಹೋಗಿ ನೀವು ಎಲ್ಲ ಸರ್ಕಾರಿ ಸ್ಕೂಲುಗಳಲ್ಲೂ ಕೂತ್ಕೊಳ್ಳಿ. ಸ್ಕೂಲ್ ಚೆನ್ನಾಗಿ ನಡೀತಾ ಇದೆಯಾ ಇಲ್ವಾ? ಸ್ಕೂಲಲ್ಲಿ ಆಟ ಆಡಿಸ್ತಾ ಇದ್ದಾರಲ್ವಾ? ಸ್ಟೂಡೆಂಟ್ಸ್ಗೆ ಏನಾದರೂ ತೊಂದರೆ ಆಗ್ತಿದೆಯಾ? ಸೀದಾ ಹೆಡ್ ಮಾಸ್ಟರ್ ಕ್ಯಾಬಿನ್ಗೆ ಬಂದು ಕೂತ್ಕೊಳ್ಳಿ. ಸರ್, ನಾನು ಸ್ವಲ್ಪ ಸ್ಕೂಲ್ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೀನಿ, ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಓಪನ್ ಆಗಿ ಟ್ರೂತ್ ಬಿಟ್ಟರೆ ಬೇರೆ ಏನೂ ಹೇಳಿಬಿಡಿ. ನನಗೆ ಅಧಿಕಾರ ಇದೆ ಸರ್, ಸರ್ಕಾರಿ ಶಾಲೆ ನಾನು ನೋಡಬೇಕು. ಈ ರೀತಿ ನೀವು ಕರ್ನಾಟಕದ ಯುವಕರು ನಾಲೆಡ್ಜ್ ಬೆಳೆಸ್ಕೊಂಡ್ರೆ ಮುಂದೆ ನೀವು ಬೆಸ್ಟ್ ಲೀಡರ್ಸ್ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ನೀವು ಬೆಸ್ಟ್ ಆಫೀಸರ್ಸ್ ಆಗ್ಬೋದು. ನೀವು ಓದ್ತಾ ಇದ್ದರೆ ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ಅಲ್ಲಿ ನೀವೇನು ಒಳ್ಳೇದು ಮಾಡಬೇಕು ಅನ್ನೋದನ್ನು ತಿಳ್ಕೊಬೋದು. ಇದೊಂದು ಅಹೋರಾತ್ರನ ಮನವಿ. ಅಲ್ಲಿ ನೀವು ಹೋಗಿ ಜಗಳ ಆಡಬೇಡಿ,
ಅಹೋರಾತ್ರಂತರ ಏನೂ ಮಾಡಬೇಡಿ. ಮುಂದೆ ಸಮಯ ಇದೆ ಜಗಳಕ್ಕೆ, ಮಾತಾಡೋದಕ್ಕೆ, ಅನ್ಯಾಯನ ವಿರುದ್ಧ ಮಾತಾಡೋದಕ್ಕೆ. ಫಸ್ಟು ನೀವು ಅಧ್ಯಯನ ಮಾಡಿ. ಅನ್ಯಾಯನೂ ನಡೀತಾ ಇದೆಯಾ, ನಗುತ್ತಾ ನೋಡ್ತಾ ಇರಿ, ಸಾಕ್ಷಿ ಭಾವದಿಂದ ನೋಡಿ. ಯಾಕಂದ್ರೆ ನಿಮ್ಮ ನೋಟನೇ ಅವ್ರು ಅನ್ಯಾಯ ಮಾಡ್ದಂಗೆ ಮಾಡುತ್ತೆ. ಯಾರಿಗೆ ಇಷ್ಟ ಆಗುತ್ತೆ? ಒಬ್ರು ಥರ್ಡ್ ಪರ್ಸನ್ ಇದ್ದರೆ ಅವ್ರ ಎದುರುಗಡೆ ಲಂಚ ತೊಗೊಳಕ್ಕಾಗಲ್ಲ. ಹಾಗೆ ನಿಮ್ಮ ಎದುರುಗಡೆ ಲಂಚ ತೊಗೊಂಡ್ರೆ ಜಸ್ಟ್ ಒಂದು ಸ್ಮೈಲ್ ಕೊಡಿ, ಅವ್ರನ್ನ ನೋಡಿಬಿಟ್ಟು ಸ್ಮೈಲ್, ಇಸ್ ಇಟ್ ಅಂತ ಹೇಳಿ. ಪರವಾಗಿಲ್ಲ ಸರ್ ಅಂತೇಳಿ ನೀವು ಮಾತಾಡಬೇಕು ಅನಿಸಿದ್ರೆ, ಪರವಾಗಿಲ್ಲ ಸರ್, ಯು ಗೋ ಅಹೆಡ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆಲ್ ದೀಸ್ ಥಿಂಗ್ಸ್. ನನಗೆ ಅಧ್ಯಯನ ಮಾಡೋಕ್ಕೆ ಬಂದಿದ್ದೀನಿ ಅಂತೇಳಿ. ಇದು ತಪ್ಪು ಅಂತ ಇವಾಗಲೇ ಹೇಳಕ್ಕೆ ಹೋಗ್ಬೇಡಿ. ನಿಮ್ಮಲ್ಲಿ ಪರಿಪಕ್ವತೆ ಬರಬೇಕು. ಪರಿಪಕ್ವತೆ ಬಂದಾಗ ಅದೇ ಮಾತನಾಡಿಸುತ್ತೆ. ಹೀಗೆ ನಿಮ್ಮಲ್ಲಿ ಮನವಿ, ಎಲ್ಲ ಸರ್ಕಾರಿ ಕೇಂದ್ರಗಳಲ್ಲೂ ಭೇದ ಭಾವ ಬಿಟ್ಟು ನೀವು ಹೋಗಿ ಕೂತ್ಕೊಳ್ಳೋಕೆ ಶುರು ಮಾಡಿ. ಕರ್ನಾಟಕದ ಯುವಕರೇ, ಯುವಜನಾಂಗವೇ, ಹೆಣ್ಣಾಗಲಿ ಗಂಡಾಗಲಿ, ನಿಮ್ಮ ಅಧ್ಯಯನಕ್ಕೆ ನೀವು IAS ಆಫೀಸರ್ ಆಗಬೇಕು ಅಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ. ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ನೀವು ಥ್ಯಾಂಕ್ಸ್ ಹೇಳ್ತೀರಿ. ಇಸ್ ಎ ಕರೆಂಟ್ ಅಫೇರ್ಸ್ ಅಂತ. ಇವಾಗ ಏನು ನಡೀತಾ ಇದೆ, ಇವಾಗ ದಿನನಿತ್ಯದ ಆಗು ಹೋಗುಗಳು ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ಇದನ್ನು ತಿಳ್ಕೊಬೇಕು ನೀವು. ಇದನ್ನು ತಿಳ್ಕೊಂಡ್ರೆ ನಿಮಗೆ ತುಂಬ ಸುಲಭ ಆಗುತ್ತೋ ಮಕ್ಕಳ. ನೀವು ತುಂಬ ಇವಾಗ ನೋಡಿ, ಅಹೋರಾತ್ರ ಎಷ್ಟು ದಿನ ಹೋರಾಡ್ತಾನೆ ಒಬ್ಬಂಟಿ. ಯಾವ ನೋಡಿದ್ರಿ, ಕೋರ್ಟ್ಗಳಿಗೂ ಹೋಗಿ ಕೂತ್ಕೊಳ್ಳಿ ನೀವು. ಕೋರ್ಟ್ ರೂಮಲ್ಲೂ ಆಡಿಯನ್ಸ್ ಕೂತ್ಕೊಳ್ಳೋಕ್ಕೆ, ನೀವೆಲ್ಲ ಕೂತ್ಕೊಳ್ಳೋಕ್ಕೆ ಒಂದು ಸ್ಪೇಸ್ ಇರುತ್ತೆ, ಗೌರವ ಇರುತ್ತೆ, ಯಾರೂ ಬೇಡ ಅನ್ನೋಂಗಿಲ್ಲ. ಅಪರಾಧಿಗಳ ಕಡೆಯವರಾ ಹೋಗ್ರಿ ಆಚೆ ಅಂತಾರೆ, ಸಾಕ್ಷಿಗಳ ಕಡೆಯವರಾ ಹೋಗ್ರಿ ಆಚೆ ಅಂತಾರೆ. ನೀವು ಯಾರ ಕಡೆಯೂ ಅಲ್ಲ, ನಿಮ್ಮನ್ನು ಯಾರು ಹೋಗಿ ಆಚೆ ಅನ್ನೋದಿಲ್ಲ. ಜಡ್ಜುಗಳು ಕೂಡ ಯೋಚನೆ ಮಾಡ್ತಾರೆ, ಎಲ್ಲ ನೋಡ್ತಾ ಇದ್ದಾರೆ, ನಾನು ತಪ್ಪು ಮಾಡಬಾರ್ದು ಅಂತ. ಲಾಯರ್ಸ್ ಯೋಚನೆ ಮಾಡ್ತಾ ಇದ್ದಾರೆ, ನಾನು ತಪ್ಪು ಮಾತಾಡಬಾರ್ದು, ನನ್ನ ಮರ್ಯಾದೆ ಹೋಗುತ್ತೆ. ನಿಮ್ಮ ಒಂದು ನೋಟ ಇದೆಯಲ್ಲನ್ರಿ, ಆವತ್ತು ಹೋಟೆಲಲ್ಲಿ ಆ ಮಾಲೀಕ ಏನು ಗೊತ್ತಾ, ಅವನ ಸೈಕಾಲಜಿ, ಅವ್ನು ನೋಡಿದ್ದಾನೆ ಅಂತ ಗೊತ್ತಾದರೆ ಆ ಟೇಬಲ್ ಇನ್ಚಾರ್ಜ್ ಇದ್ದಾನಲ್ಲ, ಸಪ್ಲೈಯರು, ಅಲರ್ಟ್ ಆಗಿಬಿಡ್ತಾನೆ. ಅಯ್ಯೋ, ಮಾಲೀಕ ನೋಡ್ತಾ ಇದ್ದಾನೆ. ಹೌದು, 100% ಸತ್ಯ. ಅಹೋರಾತ್ರ ಉದಾಹರಣೆಗೆ ಒಂದು ದೊಡ್ಡ ಕಂಪ್ನಿಗೆ ಹೋಗಬೇಕಾದ್ರೆ ಸ್ವಲ್ಪ ಹೆದರಿಕೆ ಭಯ ಇರುತ್ತದೆ. ನಂತರ ದಿನ ಕಾಲೆಳೆದಾಗ ಹೆದರಿಕೆ ಹೋಗಿ ಎದೆಗಾರಿಕೆ ಬರುತ್ತದೆ. ನಮಸ್ಕಾರ ಸರ್, ಸರ್ಕಾರಿ ಶಾಲೆಗಳು ಮುಚ್ಚೋ ಹಂತದಲ್ಲಿ. ಇನ್ನು ಮುಂದೆ ನೀವೇನಾದರೂ ಹೋಗಿ ಕೂತ್ಕೊಂಡ್ರೆ ಮುಚ್ಚೋ ಹಂತ ತಲುಪಲ್ಲ, ತೆರ್ಕೊಳ್ಳುತ್ತೆ. ಅಂಚೆ ಕಚೇರಿಗಳಿಗೆ ಹೋಗಿ ಏನು ನಡೀತಾ ಇದೆ ಸ್ವಲ್ಪ ವಿಟ್ನೆಸ್ ಮಾಡಿ. ಯಾಕೆ ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ ಅಂದರೆ, ನೀವು ನಿಜವಾದ ಮಾಲೀಕರು ಕರ್ನಾಟಕದ ಒಡೆಯರು. ನೀವೇ ನಿಜವಾದ ಅರಸರು, ನೀವೇ ನಿಜವಾದ ರಾಜರು. ನಿಮಗೆ ಅಧಿಕಾರ ಇದೆ. ಬೈದರು ಅಂತ ಅವಮಾನ ಆಗಬೇಡಿ. ಬೈದವನೇ ಹೋಗ್ತಾನೆ. ಅವನದೇ ಆದ CCTVಲಿ ಒಂದು ದಾಖಲೆ ಇರುತ್ತೆ. ಏನಪ್ಪ, ಅಮ್ಮ ಅಕ್ಕ ಬೇಕಾ ನಿನಗೆ, CMಗೆ ನಿಂದು ಅಲ್ಲೇ ಅಪ್ಲಿಕೇಶನ್ ಕೊಡಿ, ಇವತ್ತಿನ CCTV ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ನನಗೆ ಕೊಡಿ ಅಂತ ಅಪ್ಲಿಕೇಶನ್ ಕೊಡಿ. ಅವ್ರು ಕೊಡಲೇಬೇಕಾಗತ್ತೆ. ಆ CCTV ತೊಗೊಂಡೋಗ್ಬಿಟ್ಟು CMಗೆ ಕಳಿಸಿ. CM ಈ ಪೊಲೀಸ್ ಸ್ಟೇಷನಲ್ಲಿ ಇಂಥ ಪೊಲೀಸ್ ಆಫೀಸರ್ಗೆ ಅಮ್ಮ ಅಕ್ಕ ಬೇಕಂತೆ, ನೋಡಿ ಅವ್ರಿಗೆ ಏರ್ಪಾಟ್ ಮಾಡ್ತೀರಾ, ಏನು ಮಾಡ್ತೀರಾ ಅಂತ ಹೇಳಿ. ಇಷ್ಟೇ ಸುಲಭವಾದ ಮಾತಾಡು. ಕೆಟ್ಟ ಮಾತುಗಳು ಬಳಸೋಂಗೆ ಇಲ್ಲ ಯಾರು. ಹೊಡೆದ್ರೆ, ಇಂಥ ಪೊಲೀಸ್ ಸ್ಟೇಷನಲ್ಲಿ ನಾನು ಏನು ವಿಟ್ನೆಸ್ ಮಾಡೋಕ್ಕೆ ಹೋಗಿದ್ದೆ, ನನಗೆ ಹೊಡೆದಿದ್ದಾರೆ, ದಾಖಲೆ ಅವ್ರದ್ದೇ ಪೊಲೀಸ್ ಸ್ಟೇಷನ್ದು CCTV ಇದೆ ಅಂತ ಕೇಳಿ. ನಡುಕ ಬರುತ್ತೆ ಅವ್ರಿಗೆ. ನೀವು ತುಂಬ ಅವ್ರಿಗೆ ಪೊಲೀಸ್ ಸ್ಟೇಷನಲ್ಲಿ ಒಂದೇ ಒಂದು ಯಾವುದೇ ಕಾರ್ಯಾಗಾರದಲ್ಲಿ ನೀವು ಹೋಗಿ ಅವರ ಕಾರ್ಯಕ್ಕೆ ಅಡಚಣೆ ಮಾಡೋಂಗಿಲ್ಲ. ಅದಕ್ಕೊಂದು 252ನೋ 352ನೋ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನ್ನಲ್ಲಿ ನಿಮಗೆ ಅಡಚಣೆ ಮಾಡಿದ್ದಾರೆ ನಮ್ಮ ವೃತ್ತಿಗೆ ಅಂತ ನಿಮ್ಮನ್ನು 2 ವರ್ಷ ಜೈಲಿಗೆ ಹಾಕ್ಬೋದು. ಅದು ಈ ಹಿಂದೆ ತುಂಬ ದುರ್ಬಳಕೆ ಆಗ್ತಾಯಿತ್ತು. ಇವಾಗ ಅದಕ್ಕೂ ಸ್ವಲ್ಪ ದಾಖಲೆಗಳು ಬೇಕಾಗುತ್ತೆ. ನೀವು ಹೇಳಿ, ನಾನು ಯಾವುದೇ ತೊಂದರೆ ಮಾಡೋಕ್ಕೆ ಬಂದಿಲ್ಲ, ನೋಡೋಕ್ಕೆ ಬಂದಿದ್ದೀನಿ ಅಂತ. ಎಲ್ಲ ಕಡೆ ಅಷ್ಟೇ. ನೀವು ಸುಮ್ಮನೆ ನೀವು ನೋಡೋಕ್ಕೆ ಬಂದಿದ್ದೀನಿ, ನಾನು ಈ ಜವಾಬ್ದಾರಿಯುತವಾದ ಪ್ರಜೆ ಅಂತಲೇ ಮಾತಾಡಿ. ಇಷ್ಟು ಮಾಡಿದರೆ ಕರ್ನಾಟಕ ಲವಲವಿಕೆಯಿಂದ ಉದ್ಧಾರ ಆಗುತ್ತೆ. ಇದಕ್ಕೆ ಯಾವುದೇ ವಯೋಮಿತಿ ಇಲ್ಲ. ಸಮಯ ಇದ್ದಾಗೆಲ್ಲ ಹೋಗಿ, ಹೆಣ್ಣು ಗಂಡು ಎಲ್ಲರೂ ಯಾರೇ ಆಗಲಿ, ಸಿರಿವಂತರಾಗಲಿ ಹಣವಂತರಾಗಲಿ ಆಗದೇ ಇರಲಿ, ನೀವು ಆವತ್ತು ದುಡಿಮೆಗಾರರಾಗಲಿ, ರೈಲ್ವೆ ಸ್ಟೇಷನ್ ಕೂಲಿ ಆಳಾಗಲಿ, ನಿಮಗೆ ಸಮಯ ಅನ್ನೋದಿರುತ್ತೆ. ಮಕ್ಕಳಾಗಲಿ, ದೊಡ್ಡವರಾಗಲಿ, ಮುದುಕರಾಗಲಿ, ಇನ್ನು ವಯಸ್ಸಾದವರು ತುಂಬ ಟೈಮ್ ಪಾಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ಖುಷಿಯಾಗಿ ಅಲ್ಲೋಗಿ ಕೂತ್ಕೋಬೋದು, ದಿನ ಸಂಜೆ ಕೂತ್ಕೋಬೋದು. ಇಷ್ಟು
ಹೇಳೋಕ್ಕೆ ಅಹೋರಾತ್ರ ಬಂದ ಆವಾಗ ನೀವೆಲ್ಲ ಮನೆಯಲ್ಲೂ ಇಂಥ ಥಾಟ್ ತಂದು ಕರ್ನಾಟಕದ ಏಳಿಗೆಗೆ ನೀವು ಕಾರಣ ಆಗ್ತೀರಿ. ಕರ್ನಾಟಕ ಉದ್ಧಾರ ಆದರೆ ದೇಶದ ಎಲ್ಲ ರಾಷ್ಟ್ರಗಳು ನಿಮ್ಮನ್ನು ಫಾಲೋ ಮಾಡುತ್ತೆ, ಅವರು ಉದ್ಧಾರ ಆಗುತ್ತೆ, ಉದ್ಧದಾರ ಆಗುತ್ತೆ. ಧನ್ಯವಾದ. ಅಹೋರಾತ್ರ. ಇದಕ್ಕೆ ಈ ಲೈವ್ಗೆ ಪ್ರೇರಣೆಯಾದಂತಹ ಜ್ಯೋತಿ ಮಂಡಿಕಲ್ ಮುಂತಾದ ಅನೇಕ ಒಳ್ಳೆಯವರಿಗೆ, ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ. ಅಹೋರಾತ್ರ.